ನೋಡಿ, ಕಾಂಗ್ರೆಸ್ಸಿನ ಧಾರವಾಡ ಜಿಲ್ಲಾ ಘಟಕದವರು, ಹುಬ್ಳಿ ಧಾರವಾಡ ಮಹಾನಗರ ಘಟಕದವರು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಕೇಸ್ ಮಾಡಿದ್ದಾರೆ ಅನ್ನೋತಕ್ಕಂಥದ್ದನ್ನು. ಸುಮಾರು ಭಾಳಷ್ಟು ಜನರ ಮೇಲೆ ಕೇಸ್ ಮಾಡಿದ್ದಾರೆ ಅಂತೇಳಿ ಆಯಿತು. ನಾವು ಒಂದನೇದಾಗಿ ಯಾರೂ ಕೂಡ ಮಾನ್ಯ ಅಶೋಕರಾದಿಯಾಗಿ ಹಿಡ್ಕೊಂಡು ಯಾರು ಕೂಡ ಅವಾಚ್ಯ ಶಬ್ದಗಳನ್ನು ಮಾತಾಡೋದಾಗಲಿ ನಿಂದನೆ ಮಾಡುವಂಥದ್ದು ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಎಲ್ಲ ಕಾರ್ಯಕರ್ತರು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಪಾರ್ಟಿ. ಇವತ್ತು ಯಾವ ರೀತಿ ಗೋಧ್ರಾದ ಬಗ್ಗೆ ಮಾತಾಡೋದಾಗಲಿ ಹರಿಪ್ರಸಾದ್ ಅವರು, ಇನ್ನು ಅನೇಕರು ಅನೇಕ ವಿಷಯಗಳ ಬಗ್ಗೆ ಮಾತಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ನಡೆದಂಥ ಸಭೆಯಲ್ಲಿ ಯಾರೂ ಕೂಡ ಆ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಮಾಡುವಂಥದ್ದಾಗಲಿ ಇನ್ನೊಬ್ರು ಯಾರಿಗೂ ನಿಂದನೆ ಮಾಡುವಂಥದ್ದಾಗಲಿ ಯಾವುದೂ ಕೂಡ ಆಗಿಲ್ಲ. ಒಂದನೇದು. ಎರಡನೇದು, ಇಷ್ಟೇ ಮಾತಾಡ್ಯಾರ ಅಂದಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಕೇಸ್ ಮಾಡಿದ್ರೆ ನಾನೀಗ ತಮ್ಮ ವಾಹಿನಿಗಳ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಾಗಲಿ ಅಥವಾ ಉಳಿದಂಥ ಅನೇಕರು ಈ ವಿಷಯ ಸಂಬಂಧಪಟ್ಟಾಗೆ ಮಾತಾಡಿದ್ದಾರೆ. ಹಾಗಾದರೆ ನೀವು ಯಾವ ಒಬ್ಬ 16 ಕೇಸುಗಳದಾವ ಅಂತೇಳಿ ಕಳೆದ 2 ದಿವಸದಿಂದ ಸಿಕ್ಕಾಪಟ್ಟಿ ಬಿಂಬಿಸಿ ಅವನ ಮೇಲೆ ಬಹಳಷ್ಟು ಕೇಸುಗಳಿದಾವಂತ ಅನ್ನೋಂಥದ್ದನ್ನು ನೀವೆಲ್ಲರೂ ಕೂಡ ಪ್ರಚಾರ ಮಾಡಿದಿರಿ. ಈಗ ನಿಮ್ಮ ಎಲ್ಲ ಪ್ರಚಾರಕ್ಕೂ ಕೂಡ ಇವತ್ತು ಬಂದಿರತಕ್ಕಂಥ ಮಾಹಿತಿ, ವಕೀಲರು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನೋಡಿದರೆ ಎಲ್ಲ ಕೇಸಲ್ಲಿಂದ ಕೂಡ ಅವನು ಬಿಡುಗಡೆ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ, ಇನ್ಫಾರ್ಮೇಶನ್ ಕೂಡ ನಮಗೂ ಸಿಕ್ಕಿದೆ ಇವತ್ತು. ಹಾಗಾದ್ರೆ ಈಗ ಏನು ಶ್ರೀಕಾಂತ್ ಪೂಜಾರಿ ಅವರಿಗೆ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವ್ರ ಮೇಲೆ ಮತ್ತು ಯಾರ್ಯಾರು ಈ ಬಗ್ಗೆ ಮಾತಾಡಿದಾರ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗಂದ್ರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ಬೇಕಾ ಈಗ? ಹಾಗಾದ್ರೆ ನೀವು ಶುದ್ಧದಾದಂಥ ಸುಳ್ಳನ್ನು ಹೇಳಿರಿ. ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಆಗಿ ಇರ್ತಕ್ಕಂಥ ವ್ಯಕ್ತಿಗಳು, ಈ ರಾಜ್ಯವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಇವತ್ತು ರಾಜ್ಯದ ಸುಮಾರು 7 ಕೋಟಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ಸರ್ಕಾರ ಮಾಡಿದೆ, ಒಂದು ಕಡೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು ಅಧಿಕಾರಿಗಳು? ಮೊನ್ನೆ ಪರಮೇಶ್ವರ್ ಅವರು ಗೃಹ ಸಚಿವರು ಇಮಿಡಿಯೇಟ್ ಅವ್ರ ಮೇಲೆ 16 ಕೇಸುಗಳಿದಾವೆ ಅಂತ ಹೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲ ಸಿಕ್ಕಾಪಟ್ಟೆ ಮಟಕ ದಂಧೆ ಓಸಿ ಗೀಸಿ ಅಂತಕ್ಕಂತ ಹೇಳಿದ್ರು. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಏನು 16ರಲ್ಲಿ 15 ಕೇಸುಗಳು, ಎಕ್ಸೆಪ್ಟ್ ಈ ಅಯೋಧ್ಯೆ ಇಶ್ಯೂ ಅಂತ ಬಿಟ್ಟರೆ ಎಲ್ಲಾ ಕೇಸುಗಳಲ್ಲಿ ಕೂಡ ಅವರು ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ಕೂಡ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಇವತ್ತು ಸರ್ಕಾರಕ್ಕೆ. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಇಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳು ಅದ್ರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡು ಮಾಡಿ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಒದಗಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆದರೆ ಇವತ್ತು ಎಲ್ಲವನ್ನು ಕೂಡ ಮುಚ್ಚು ಹಾಕ್ತಕ್ಕಂಥ ಕೆಲಸ ಮಾಡಿ ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನ ಸತ್ಯ ಮಾಡುವಂತ ಪ್ರಯತ್ನ ಮಾಡಿದಾರೆ. ಇದು ಯಾವುದೂ ನಡೆಯಿಲ್ಲ. ಇವತ್ತು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ದಾಖಲಾತಿಗಳ ಸಮೇತ ಆಗಿ ಎಲ್ಲಾ ಇಶ್ಯೂಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾವೆ. ಇವತ್ತು ನಾವು ಕೇವಲ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡ್ಬೇಕನ್ನುವಂಥದ್ದನ್ನು ಆಗ್ರಹ ಮಾಡ್ತಾ ಇದ್ವಿ. ಇವತ್ತು ಇದ್ರದ್ದೆಲ್ಲ ಕಂಪ್ಲೀಟ್ ಬಂದಿರತಕ್ಕಂಥದ್ದು ಇನ್ನೂ ಒಂದಿಷ್ಟು ದಾಖಲಾತಿಗಳನ್ನ ನಾವು ತೆಗಿತಾ ಇದ್ದೇವೆ. ಆ ಎಲ್ಲಾ ದಾಖಲಾತಿಗಳು ಬಂದ್ರೆ ಬಹುಶಃ ಸರ್ಕಾರನ ರಾಜೀನಾಮೆ ಕೊಡ್ಬೇಕನ್ನುವಂಥ ಆಗ್ರಹವನ್ನು ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನೀವು ರಾಜ್ಯಕ್ಕೆ ತಪ್ಪು ಮಾಹಿತಿಯನ್ನು ಒದಗಿಸಿದ್ರಿ, ರಾಜ್ಯದ ಜನರಿಗೆ ಸುಳ್ಳು ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಹಾಗಾದ್ರೆ ಇವತ್ತು ಈ ವ್ಯಕ್ತಿಗೆ ಎಲ್ಲಾ ಕೇಸುಗಳು ಹೊರಗಡೆ ಹೋಗಿದ್ದಾವೆ, ಅವತ್ತ ಬಿಡುಗಡೆ ಮಾಡಲಾಗಿದೆ ಅಂತಂದು ಇಲ್ಲಿದೆ, ಯಾವ ಡೇಟು ಎಲ್ಲ ಸಮೇತ ಹಾಕಿದಾರೆ. ಹಾಗಾದ್ರೆ ಈ ಮಾನಸಿಕವಾಗಿ ಆಘಾತ ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರ ಹಾಕಾರ? ಸರ್ಕಾರನೇ ಇದ್ರ ಹೊಣೆಗಾರ ಆಗ್ಬೇಕಂತ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಸರ್ಕಾರಿ ಎಚ್ಚೆತ್ತುಕೊಳ್ಬೇಕು. ಇಡೀ ರಾಜ್ಯದ ಜನತೆಗೆ ಕ್ಷಮೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮಾಡ್ಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ.